ಹಿರಿಯ ಸಾಹಿತಿ ಬಿ.ಎಲ್. ವೇಣು ಅವರಿಗೆ ಅವರ ನಿವಾಸದಲ್ಲಿ ಇಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಚಿತ್ರದುರ್ಗದ ಹಿರಿಯ ಸಾಹಿತಿ ಹಾಗೂ ಚಲನಚಿತ್ರ ನಟರಾದ ಬಿ.ಎಲ್. ವೇಣು ಅವರನ್ನು ರಾಜ್ಯ ಸರ್ಕಾರ ಪ್ರಾದೇಶಿಕ ಭಾಷಾ ಗುಣಾತ್ಮಕ ಚಲನಚಿತ್ರಗಳ ಆಯ್ಕೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಹಾಗೂ ರಾಜನಹಳ್ಳಿಯಲ್ಲಿ ನಡೆಯುವ ವಾಲ್ಮೀಕಿ ಜಾತ್ರೆ ವೇಳೆಯಲ್ಲಿ ರಾಜ ವೀರ ಮದಕರಿ ನಾಯಕ ಪ್ರಶಸ್ತಿ ನೀಡಲು ಘೋಷಣೆ ಮಾಡಲಾಗಿದ್ದು, ಈ ಹಿನ್ನೆಲೆ ಬುಧವಾರ ಮಧ್ಯಾಹ್ನ 1 ಗಂಟೆಗೆ ತೆರಳಿದ ಸೃಷ್ಟಿ ಸಾಗರ ಪ್ರಕಾಶನ ಹಾಗೂ ಮದಕರಿ ಸಾಂಸ್ಕೃತಿಕ ಕೇಂದ್ರದ ಸಹಯೋಗದಲ್ಲಿ ವೇಣು ಅವರ ಮನೆಗೆ ತೆರಳಿದ ಮುಖಂಡರು ಬಿ.ಎಲ್. ವೇಣು ಅವರಿಗೆ ಶಾಲು ಹೊದಿಸಿ, ಹೂಮಾಲೆ ಹಾಕಿ, ಪೇಟರ್ ತೊಡಿಸುವ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಕೋರಿದ್ದಾರೆ. ಇನ್ನು ಈ ವೇಳೆ ಬಿ.ಎಲ್. ವೇಣು ಅವರು ಮಾತನಾಡಿದ್ದು, ನಾನು ಮದಕರಿ ನಾಯಕ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇನ್ನು ಹಲವು ಪ್ರಶಸ್ತಿಗಳನ್ನು ನನಗೆ ಈಗಾಗಲೇ ಬಂದಿದ್ದರೂ ಕೂಡ ಮನೆ ಕೊಟ್ಟ ಪ್ರಶಸ್ತಿ ಇದಾಗಿದೆ. ಇನ್ನು ವಾಲ್ಮೀಕಿ ಗುರುಪೀಠದಿಂದ ಬಂದ ಈ ಪ್ರಶಸ್ತಿಯೊಳಗಿನ ಜನರು ಒಪ್ಪಿಕೊಂಡು ಪ್ರಶಸ್ತಿಯಾಗಿದೆ. ಇನ್ನು ಈ ಹಿಂದೆ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಸಾಹಿತ್ಯ ಮದಕರಿ ಎಂಬ ಪ್ರಶಸ್ತಿ ಕೊಟ್ಟಿದ್ದು ಸಂತಸದಾಯಕವಾಗಿದ್ದು, ಇದೀಗ ವಾಲ್ಮೀಕಿ ಗುರುಪೀಠ ನನ್ನನ್ನು ಗುರುತಿಸಿ ಮದಕರಿ ನಾಯಕ ಪ್ರಶಸ್ತಿ ಘೋಷಣೆ ಮಾಡಿದ್ದು ಸಂತಸ ತರಿಸಿದೆ ಎಂದು ಬಿ.ಎಲ್. ವೇಣು ಅವರು ತಿಳಿಸಿದ್ದು, ಇಷ್ಟು ವರ್ಷಗಳ ಪ್ರತಿಫಲದಿಂದಾಗಿ ನನಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಬಿ. ಕಾಂತರಾಜ್, ವಾಲ್ಮೀಕಿ ಗುರುಪೀಠದ ಧರ್ಮದರ್ಶಿ ಹರ್ತಿಕೋಟೆ ವೀರೇಂದ್ರ ಸಿಂಹ, ಮದಕರಿ ನಾಯಕ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಸಂದೀಪ್, ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆ.ಟಿ. ಶಿವಕುಮಾರ್, ಯುವ ಉದ್ಯಮಿಗಳಾದ ಅರುಣ್ ಕುಮಾರ್, ಮದಕರಿ ಸಾಂಸ್ಕೃತಿಕ ಕೇಂದ್ರದ ಮುಖ್ಯಸ್ಥರಾದ ಡಿ. ಗೋಪಾಲಸ್ವಾಮಿ, ಸೃಷ್ಟಿ ಸಾಗರ ಪ್ರಕಾಶನ ಮುಖ್ಯಸ್ಥರಾದ ಮೇಘ ಗಂಗಾಧರ ನಾಯಕ್ ಹಾಗೂ ಕರಿಯಣ್ಣ ಮತ್ತು ಮದಕರಿ ವಿದ್ಯಾಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಸಮಾಜದ ಮುಖಂಡರು ಹಾಜರಿದ್ದರು. ವಿಡಿಯೋ ಮಾಡ್ಬಿಡು ಅಂದ್ರೆ ಎಲ್ಲ ಕವರ್ ಮಾಡ್ಕೋಬಹುದು. ಬರೀ ಅಧ್ಯಕ್ಷರು ಒಂದೆರಡು ಮಾತಾಡೋರು, ನೀವು ಒಂದೆರಡು ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಗುರುಪೀಠದ ಧರ್ಮದರ್ಶಿಗಳಾದಂಥ ಬಹಳ ಒಳ್ಳೆ ಹೋರಾಟಗಾರ, ಚಿತ್ರದುರ್ಗ ನಾಯಕ ಸಮಾಜದ ಅಧ್ಯಕ್ಷರು ನಂಜುಂಡಸ್ವಾಮಿ ಅಂತ ತುಮಕೂರಿನ ರಿಸರ್ಚ್ ಸ್ಕಾಲರ್ ಇದ್ದಾರೆ. ಅವರು ಬಹಳ ಅದ್ಭುತವಾದ ಸಬ್ಜೆಕ್ಟ್ ಕೊಟ್ಟರು. ಇತಿಹಾಸ ಕೂಟದ ಫಂಕ್ಷನ್ಗೆ ಬರ್ತಿದ್ರು. ಅವರು ಡಾಬ್ಸ್ ಇನ್ ಚಿತ್ರದುರ್ಗ ಅನ್ನೋ ವಿಷಯದಲ್ಲಿ ಮಾತಾಡಿದರು. ಡಾಬ್ಸ್ ಆಡ್ತಾ ಇದ್ದಂತೆ ಚಿತ್ರದುರ್ಗನ ಬ್ರಿಟಿಷ್ನರ ಕಾಲದಲ್ಲಿ. ತುಮಕೂರು ಮತ್ತು ಚಿತ್ರದುರ್ಗ ಎರಡಕ್ಕೂ ಅವನು ಉಸ್ತುವಾರಿ ಇದ್ದ. ಹಾಗೆ ನಾನು ಈ ಮದಕರಿ ನಾಯಕ ಪ್ರಶಸ್ತಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೂ ಕೂಡ ಬೇಕಾದಷ್ಟು ಪ್ರಶಸ್ತಿಗಳಿಗಾಗಲೇ ಬಂದಿರ್ಬೋದು. ಮನೆ ಗೆದ್ದು ಮಾರು ಗೆಲ್ಲು ಅಂತಾರೆ. ನಾನು ಮಾರು ಗೆದ್ದ ಮೇಲೆ ಈಗ ಮನೆ ಗೆದ್ದಿದ್ದೀನಿ. ಇದು ಮನೆ ಕೊಟ್ಟ ಪ್ರಶಸ್ತಿ. ಇದು ವಾಲ್ಮೀಕಿ ಗುರುಪೀಠದಿಂದ ಬಂದಿರೋ ಪ್ರಶಸ್ತಿ. ಹೊರಗಡೆ ಜನ ಅಲ್ಲ, ಒಳಗಡೆ ಜನ ನಮ್ಮವರು ಒಪ್ಕೊಂಡಿದ್ದಾರೆ ಅನ್ನೋದು ಒಂದು ನನಗೆ ಸಂತೋಷ. ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನಮ್ಮ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದರು ಮುನ್ಸಿಪಾಲ್ಟಿನಲ್ಲಿ, ನಗರಸಭೆಯಲ್ಲಿ. ಅವಾಗ ಅವರು ಸಾಹಿತ್ಯ ಮದಕರಿ ಅಂತ ಬಿರುದು ಕೊಟ್ಟು ಒಂದು ಪ್ರಶಸ್ತಿ ಕೊಟ್ಟರು ಮತ್ತು ಒಂದು ನಿವೇಶನನೂ ಕೊಟ್ಟರು. ಅದನ್ನು ನಾನು ನೆನೆಸ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ವಾಲ್ಮೀಕಿ ಗುರುಗಳು ಅಷ್ಟೇ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಆಕಸ್ಮಿಕವಾಗಿ ನನಗೆ ವಾಲ್ಮೀಕಿ ಪ್ರಶಸ್ತಿನೂ ಕೂಡ ಬಂತು. ಅದನ್ನು ಬೊಮ್ಮಾಯಿ ಅವರೇ ಕೊಟ್ಟರು. ಈಗ ಇದನ್ನು ಬೊಮ್ಮಾಯಿ ಅವ್ರ ಕೈಯಿಂದಲೇ ಕೊಡ್ಸಂಗೆ ಕಾಣುತ್ತೆ. ನಾನು ನೋಡಿದೆ ಪತ್ರಿಕೆನಲ್ಲಿ. ಒಳ್ಳೆಯದು, ಯಾರು ಕೊಟ್ಟರು ಸಂತೋಷ. ಅದು ಬರೋದು ಶ್ರೀಮಠದಿಂದ ಬರ್ತಾ ಇದೆಯಲ್ಲ, ಅದೇ ಸಂತೋಷ.